ಎಳೆಯರ ರಾಮಾಯಣದ ಅಧ್ಯಾಯ ಸಂಜೀವನಾದ ಆಂಜನೇಯ. ಉಪ ಅಧ್ಯಾಯ ಸರ್ಪಾಸ್ತ್ರ ನಿವಾರಣೆ. ಹೀಗೆ ವಾನರರಿಗೂ ರಾಕ್ಷಸರಿಗೂ ಘೋರವಾದ ಸಂಗ್ರಾಮ ಆರಂಭವಾಯಿತು. ವಾನರರ ಕಡೆಯಿಂದ ಬಂಡೆಗಳು ಮರಗಳು ರಿವ್ವನೆ ಹಾರಿ ರಾಕ್ಷಸರ ತಲೆಗಳನ್ನು ಸೀಳುತ್ತಿದ್ದವು. ರಾಕ್ಷಸರ ತಲೆಯ ಚಿಪ್ಪು ಒಡೆದು ರಕ್ತ ಧಾರೆ ಧಾರೆಯಾಗಿ ಸುರಿಯುತ್ತಿತ್ತು. ರಾಕ್ಷಸರು ದೊಪ್ಪೆಂದು ಕೆಳಗೆ ಬೀಳುತ್ತಿದ್ದರು. ಹಾಗೆಯೇ ರಾಕ್ಷಸರು ತಮ್ಮ ಪ್ರಬಲವಾದ ಅಸ್ತ್ರಗಳನ್ನು ವಾನರರ ಮೇಲೆ ಬಿಡುತ್ತಿದ್ದರು. ಅಸ್ತ್ರಗಳು ವಾನರ ಎದೆಯನ್ನು ಸೀಳುತ್ತಿದ್ದವು, ತಲೆಯನ್ನು ಕತ್ತರಿಸಿ ಹಾಕುತ್ತಿದ್ದವು. ಹೀಗೆ ಲಕ್ಷಾವಧಿ ವಾನರರು ರಾಕ್ಷಸರು ತಮ್ಮ ಪ್ರಾಣಗಳನ್ನು ಕಳೆದುಕೊಂಡು ಯುದ್ಧರಂಗದಲ್ಲಿ ಬಿದ್ದರು. ರಣರಂಗದಲ್ಲಿ ರಕ್ತ ಸುರಿದು ಅಲ್ಲೊಂದು ಸರೋವರ ನಿರ್ಮಾಣವಾಯಿತು. ಆ ರಕ್ತ ಸರೋವರದಲ್ಲಿ ರಾಕ್ಷಸರು ಮತ್ತು ವಾನರ ತಲೆ, ದೇಹ, ಕೈಕಾಲುಗಳು ತೇಲಾಡುತ್ತಿದ್ದವು. ಹಲವು ವಾನರರು ರಾಕ್ಷಸರಲ್ಲಿ ದ್ವಂದ್ವ ಯುದ್ಧದಲ್ಲಿ ತೊಡಗಿದರು. ಕೆಲವು ಸಲ ರಾಕ್ಷಸರ ಕೈ ಮೇಲಾಯಿತು, ಮತ್ತು ಕೆಲವು ಸಲ ವಾನರರ ಕೈ ಮುಂದಾಯಿತು. ಯುದ್ಧರಂಗದಲ್ಲಿ ಆನೆಗಳು, ಕುದುರೆಗಳು ಸತ್ತು ಬಿದ್ದವು. ಎಲ್ಲಿ ನೋಡಿದರೂ ರಾಕ್ಷಸರ ಮತ್ತು ವಾನರರ ಹೆಣಗಳು, ಸತ್ತ ಮದ್ದಾನೆಗಳು, ಮುರಿದು ಬಿದ್ದ ರಥಗಳು, ರಕ್ತದ ಮಡುವಿನಲ್ಲಿ ಹೊರಳಾಡುತ್ತಿದ್ದ ಕುದುರೆಗಳು ಕಾಣಿಸುತ್ತಿದ್ದವು. ಯುದ್ಧವು ರಾತ್ರಿಯೂ ಮುಂದುವರಿಯಿತು. ರಾವಣನ ಮಗ ಇಂದ್ರಜಿತು ಮಾಯಾಯುದ್ಧವನ್ನು ಆರಂಭಿಸಿದನು. ಆ ಕಾರ್ಗತ್ತಲಿನಲ್ಲಿ ಆಕಾಶದಿಂದ ತೀಕ್ಷ್ಣವಾದ ಅಸ್ತ್ರಗಳನ್ನು ಪ್ರಯೋಗಿಸತೊಡಗಿದನು. ಸ್ವತಃ ಶ್ರೀರಾಮನು ಬಿಲ್ಲನ್ನು ಹಿಡಿದುಕೊಂಡು ಅದೃಶ್ಯನಾಗಿದ್ದ ಇಂದ್ರಜಿತುವಿನೊಂದಿಗೆ ಕದನವಾರಂಭಿಸಿದನು. ಇಂದ್ರಜಿತುವಿನ ಅಸ್ತ್ರಗಳು, ರಾಮನ ಬಾಣಗಳು ಪರಸ್ಪರ ಘರ್ಷಿಸಿದಾಗ ಮಿಂಚಿನ ಸಂಚಾರವಾಗುತ್ತಿತ್ತು. ಶ್ರೀರಾಮನು ಒಂದಾದ ನಂತರ ಇನ್ನೊಂದರಂತೆ ಪ್ರಜ್ವಲಮಯವಾದ ಸಹಸ್ರಾರು ಶರಗಳನ್ನು ಪ್ರಯೋಗಿಸಿ ಇಡೀ ರಣರಂಗವನ್ನು ಬೆಳಕಿನಿಂದ ಕೋರೈಸುವಂತೆ ಮಾಡಿದನು. ಕಪಿವೀರರು ಮಾಡುತ್ತಿದ್ದ ಜಯಘೋಷಗಳಿಂದಲೂ, ಭೇರಿ, ಪಣವ, ಆನಕ, ಗೋಮುಖ ಮೊದಲಾದ ವಾದ್ಯಗಳ ಶಬ್ದದಿಂದಲೂ ರಣರಂಗವು ತುಂಬಿ ಹೋಯಿತು. ಶ್ರೀರಾಮನ ಪ್ರಹಾರಗಳನ್ನು ತಡೆಯಲಾರದೆ ಇಂದ್ರಜಿತ್ತು ಮತ್ತಷ್ಟು ತೀಕ್ಷ್ಣವಾದ ಬಾಣಗಳನ್ನು ಪ್ರಯೋಗಿಸಿದನು. ಅವನು ಬಿಟ್ಟ ಬಾಣಗಳು ವಾನರರ ದೇಹಗಳನ್ನು ಪ್ರವೇಶಿಸಿ ಅವರ ಶರೀರದಿಂದ ರಕ್ತದ ಕಾರಂಜಿ ಚಿಮ್ಮುತ್ತಿತ್ತು. ಕಪಿಗಳು ಜರ್ಜರಿತರಾಗಿ ಸಾಯುತ್ತಿದ್ದರು. ಅನೇಕ ಬಾಣಗಳು ಶ್ರೀರಾಮ ಲಕ್ಷ್ಮಣರ ದೇಹವನ್ನು ಪ್ರವೇಶಿಸಿ ತೀಕ್ಷ್ಣವಾದ ಗಾಯಗಳನ್ನುಂಟು ಮಾಡಿದವು. ಅವರಿಬ್ಬರ ಮೈಯಿಂದ ರಕ್ತವು ಧಾರಾಕಾರವಾಗಿ ಸುರಿಯಲಾರಂಭಿಸಿತು. ಆಗ ಇಂದ್ರಜಿತ್ತು ಸರ್ಪಾಸ್ತ್ರವನ್ನು ಬಿಟ್ಟನು. ಸರ್ಪಾಸ್ತ್ರವು ಶ್ರೀರಾಮ ಲಕ್ಷ್ಮಣರನ್ನು ಬಂಧಿಸಿತು. ಇಬ್ಬರು ಪ್ರಜ್ಞಾಶೂನ್ಯರಾದರು. ಇಂದ್ರಜಿತುವು ವಿಜಯದ ಉನ್ಮಾದದಿಂದ ಲಂಕೆಗೆ ಹಿಂತಿರುಗಿದನು. ಶ್ರೀರಾಮ ಲಕ್ಷ್ಮಣರು ಪ್ರಜ್ಞಾಶೂನ್ಯರಾದ ಕೂಡಲೇ ವಾನರ ಸೇನೆ ಹಾಹಾಕಾರಗೊಂಡಿತು. ಕಪಿಗಳಿಗೆ ದಿಕ್ಕೇ ತೋಚದಂತಾಯಿತು. ಅಯ್ಯೋ, ಇನ್ನೇನು ಗತಿ ಎಂದು ಅವರು ಗಾಬರಿಗೊಂಡರು. ಸುಗ್ರೀವ, ಅಂಗದ, ಹನುಮಂತ, ಜಾಂಬುವಂತರು ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದರು. ದುಃಖದ ಉನ್ಮಾದದಿಂದ ಮೂರ್ಛೆ ಹೋದರು. ಆಗ ವಿಭೀಷಣನು ಸುಗ್ರೀವ ಮೊದಲಾದವರಿಗೆ ತಣ್ಣೀರು ತಟ್ಟಿ ಪ್ರಜ್ಞೆ ಬರೆಸಿದನು. ಆನಂತರ, ಸುಗ್ರೀವ, ಇಷ್ಟು ಧೈರ್ಯಗೆಟ್ಟರೆ ಹೇಗೆ? ಯುದ್ಧದಲ್ಲ, ಇದೆಲ್ಲ ನಡೆಯುವಂಥದ್ದೇ. ನೀನು ನಾಯಕ. ಎಷ್ಟೇ ದುಃಖವಾಗಲಿ ಕಷ್ಟವಾಗಲಿ ಅದನ್ನು ತಡೆದುಕೊಳ್ಳಬೇಕು. ಇಲ್ಲದಿದ್ದರೆ ಸೈನ್ಯವೇ ದಿಕ್ಕೆಟ್ಟು ಬಿಡುತ್ತದೆ. ಸ್ವಲ್ಪ ಸುಮ್ಮನಿರು. ಶ್ರೀರಾಮನು ಪ್ರಜ್ಞೆ ತಿಳಿದು ಮೇಲೇಳುತ್ತಾನೆ ಎಂದನು. ಹಾಗೆಯೇ ಆಯಿತು. ಕೊಂಚ ಕಾಲದ ನಂತರ ಶ್ರೀರಾಮನು ಮೂರ್ಛಾವಸ್ಥೆಯಿಂದ ಎದ್ದ. ಅವನ ಮೈಯೆಲ್ಲ ಬಾಣಗಳ ಪೆಟ್ಟಿನಿಂದ ಜರ್ಜರಿತವಾಗಿತ್ತು. ಆದರೆ ಲಕ್ಷ್ಮಣನು ಇನ್ನೂ ಮೂರ್ಛಾವಸ್ಥೆಯಲ್ಲಿ ಇದ್ದನು. ಶ್ರೀರಾಮನು, ಅಯ್ಯೋ, ಲಕ್ಷ್ಮಣನು ಇನ್ನೂ ಹಾಗೆಯೇ ಬಿದ್ದಿದ್ದಾನಲ್ಲ, ಅವನನ್ನು ಎಚ್ಚರಿಸುವುದು ಹೇಗೆ ಎಂದು ದುಃಖಿಸಿದನು. ಅಷ್ಟು ಹೊತ್ತಿಗೆ ಸರಿಯಾಗಿ ಬಿರುಗಾಳಿ ಎದ್ದಿತು. ಎಲ್ಲರೂ ಆಶ್ಚರ್ಯದಿಂದ ಇದೇನಂತ ನೋಡುತ್ತಿದ್ದಾಗ ಆಕಾಶದಲ್ಲಿ ತನ್ನ ವಿಶಾಲವಾದ ರೆಕ್ಕೆಗಳನ್ನು ಬೀಸುತ್ತಾ ವೇಗವಾಗಿ ಬರುತ್ತಿದ್ದ ಗರುಡನು ಕಾಣಿಸಿದ. ಅವನನ್ನು ನೋಡಿ ವಾನರರಿಗೆ ಆನಂದವಾಯಿತು. ಗರುಡನು ರಣರಂಗಕ್ಕೆ ಬಂದ. ಅವನನ್ನು ಕಂಡು ಶ್ರೀರಾಮ ಲಕ್ಷ್ಮಣರನ್ನು ಇತರ ಸೈನಿಕರನ್ನು ಕಚ್ಚಿ ಹಿಡಿದಿದ್ದ ಸರ್ಪಗಳು ಹೆದರಿ ಓಡಿ ಹೋದವು. ಗರುಡನು ಮುಗುಳ್ನಗುತ್ತಾ ಬಂದು ಶ್ರೀರಾಮ ಲಕ್ಷ್ಮಣರ ಮೈದಡವಿದನು. ಕೂಡಲೇ ಲಕ್ಷ್ಮಣನು ಪ್ರಜ್ಞೆ ತಿಳಿದು ಮೇಲೆದ್ದನು. ಸರ್ಪಾಸ್ತ್ರದಿಂದ ಗಾಯಗೊಂಡಿದ್ದ ಎಲ್ಲರ ಗಾಯಗಳು ಮಾಯವಾದವು. ಶ್ರೀರಾಮ ಲಕ್ಷ್ಮಣರು ಇತರ ವಾನರರು ಮೊದಲಿನಂತೆ ಉತ್ಸಾಹಗೊಂಡರು. ರಣರಂಗದಲ್ಲಿ ಲವಲವಿಕೆ ತಾಂಡವವಾಡತೊಡಗಿತು. ಎಲ್ಲರೂ ಗರುಡನಿಗೆ ಕೃತಜ್ಞತೆಗಳನ್ನು ಅರ್ಪಿಸಿದರು.